ಹಾಯ್ ಗಾಯ್ಸ್, ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತು ನಾವು ನೋಡ್ತಿರೋ ಮೂವಿ ಯಾವ್ದಂತಂದ್ರೆ 2018 ಬಾಲಿವುಡ್ ನಲ್ಲಿ ರಿಲೀಸ್ ಆಗಿರುವಂತಹ ಮೂವಿ ತುಂಬಾ ಇದೊಂದು ಅಡ್ವೆಂಚರ್ ಹಾರರ್ ಮೂವಿ ಆಗಿರುತ್ತೆ. ಈ ಮೂವಿಯನ್ನು 3 ಪಾರ್ಟ್ ಆಗಿ ತೋರಿಸಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ವಾಯ್ಸ್ ಓವರ್ ಮೂಲಕ ನಮಗೆ ಹೇಳ್ತಾರೆ, ಇವರೇ ಮೂರ್ತಿ ದೇವಿ. ಇವರ ಒಂದು ಕೈಯಲ್ಲಿ ಹೇಳಲಾಗದಷ್ಟು ಚಿನ್ನ ಹಾಗೂ ಇನ್ನೊಂದು ಕೈಯಲ್ಲಿ ಹೇಳಲಾಗದಷ್ಟು ಧಾನ್ಯಗಳು ಇವೆ. ಭೂಮಿ ಅವಳ ಹೊಟ್ಟೆಯಲ್ಲಿ ಅಡಗಿದೆ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ 16 ಕೋಟಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾಳೆ. ದೇವಿಗೆ ತನ್ನ ಮೊದಲ ಮಗುವಿನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಅವನ ಹೆಸರು ಹಸ್ತರ್. ಯಾವ ಗ್ರಂಥದಲ್ಲಿ ಹುಡುಕಿದರೂ ಹಸ್ತರನ್ನು ನೇಮ್ ಸಿಗುವುದಿಲ್ಲ. ಯಾಕಂದ್ರೆ ಅವನು ದೇವಿ ಹತ್ರ ಇರುವ ಚಿನ್ನ ಹಾಗೂ ಧಾನ್ಯಗಳನ್ನು ಕದಿಲಿಕ್ಕೆ ನೋಡ್ತಾನೆ. ಚಿನ್ನಗಳನ್ನು ಎಲ್ಲ ಕದಿತಾನೆ, ಮತ್ತೆ ಧಾನ್ಯಗಳನ್ನು ಕದಿಬೇಕಾದ್ರೆ ಬಾಕಿ ಇರುವ ದೇವರುಗಳು ಬಂದು ಅವನನ್ನ ತಡಿತಾರೆ. ಇದನ್ನು ಕಂಡ ಮೂರ್ತಿ ದೇವತೆ ತನ್ನ ಮಗನಾದ ಹಸ್ತರನ್ನು ಹೊಟ್ಟೆಯೊಳಗೆ ಇಟ್ಟು ರಕ್ಷಿಸ್ತಾಳೆ. ಮತ್ತೆ ಒಂದು ನಿಬಂಧನೆಯನ್ನು ಹಾಕ್ತಾಳೆ, ಇನ್ನು ಮುಂದೆ ಹಸ್ತರನ್ನು ಯಾರು ಪೂಜಿಸಬಾರದು. ಹಸ್ತರನ್ನು ಹೆಸರನ್ನು ಎಲ್ಲರೂ ಮರೆತು ಹೋಗ್ತಾರೆ ಅಂತ ಹೇಳ್ತಾಳೆ. ಹಲವು ವರ್ಷಗಳು ಕಳೆಯಿತು. ಆವಾಗ ನಮ್ಮ ಪೂರ್ವಜರಿಗೆ ಹಸ್ತರ ನೆನಪಾಗ್ತಾನೆ. ಹಾಗೆ ಹಸ್ತರ್ ಹೆಸರಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಅವತ್ತಿನಿಂದ ಬಾಕಿ ದೇವತೆಗಳ ಶಾಪ ತುಂಬಾಡ್ನಲ್ಲಿ ಮಳೆಯಾಗಿ ಸುರಿಯತೊಡಗಿತ್ತು. ಆವಾಗ ಇನ್ನೊಂದು ವಾಯ್ಸ್ ಹೇಳುತ್ತೆ, ನಾವ್ಯಾಕೆ ಮಲಗಿದ ಹಸ್ತರನ್ನು ಎಬ್ಬಿಸ್ಬೇಕು ಅಂತ. ಆವಾಗ ಹೇಳ್ತಾನೆ, ಹಸ್ತರ್ಗೆ ಹಾಕಿದ ಶಾಪವೇ ನಮಗೆ ವರ ಅಂತ. ಆವಾಗ ಇನ್ನೊಂದು ವಾಯ್ಸ್ ಹೇಳುತ್ತೆ, ನನಗೆ ಅರ್ಥ ಆಗಿಲ್ಲ ಅಂತ. ಹಾಗೆ ಇನ್ನೊಂದು ವಾಯ್ಸ್ ಹೇಳುತ್ತೆ, ನೀನು ಒಳಗಡೆ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಅಂದ್ರೆ ಎಲ್ಲಿ ಅಂತ ಕೇಳುತ್ತೆ ಇನ್ನೊಂದು ವಾಯ್ಸ್. ದೇವಿಯ ಹೊಟ್ಟೆಯೊಳಗೆ ಅಂತ ಹೇಳುತ್ತೆ ಇನ್ನೊಂದು ವಾಯ್ಸ್. ಇಲ್ಲಿಗೆ ವಾಯ್ಸ್ ಓವರ್ ಮತ್ತು ಚಾಪ್ಟರ್ 1 ಸ್ಟಾರ್ಟ್ ಆಗುತ್ತೆ. 1918 ತುಂಬಾಡ್ನಲ್ಲಿ ಇಲ್ಲಿ ಒಬ್ರು ಹುಡುಗಿ ಒಂದು ಅರಮನೆ ಹತ್ರ ಹೋಗೋದನ್ನ ತೋರಿಸ್ತಾರೆ. ಅಲ್ಲಿ ಅರಮನೆಯ ಸರ್ಕಾರನ ಮೀಟ್ ಆಗ್ತಾಳೆ. ಆವಾಗ ಸರ್ಕಾರ ಹೇಳ್ತಾನೆ, ಯಾಕೆ ಇಷ್ಟ ಲೇಟು ಅಂತ. ಮುಂದೆ ಆ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಇವಳೆ ಮಾಡ್ತಾಳೆ. ಮತ್ತೆ ಇವಳು ಸರ್ಕಾರಿಗೆ ಕೇಳ್ತಾಳೆ, ನಾನು ಇಷ್ಟು ದಿನ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ, ನನಗೆ ಸ್ವಲ್ಪ ಚಿನ್ನದ ನಾಣ್ಯಗಳನ್ನ ಕೊಡಿ ಅಂತ. ಆವಾಗ ಸರ್ಕಾರ ಹೇಳ್ತಾನೆ, ಅದನ್ನ ಗಳಿಸ್ಲಿಕ್ಕೆ ನೀನ್ ಇನ್ನೂ ಕಷ್ಟ ಪಡ್ಬೇಕು ಅಂತ. ಮತ್ತೆ ಇವಳು ಸರ್ಕಾರಿಗೆ ಹೇಳ್ತಾಳೆ, ನಾನು ಬೇಗ ಹೋಗ್ಬೇಕು, ಇಲ್ಲ ಅಂದ್ರೆ ಅಜ್ಜಿ ನಿದ್ದೆಯಿಂದ ಎದ್ದೇಳ್ತಾಳೆ, ಅವಳಿಗೆ ಊಟ ಕೊಡ್ಬೇಕು ಅಂತ. ಆ ಅಜ್ಜಿ ಯಾರು ಅಂತ ಅಂದ್ರೆ ಸರ್ಕಾರನ ಹೆಂಡತಿಯಾಗಿರ್ತಾಳೆ. ಮತ್ತೆ ಇಲ್ಲಿ ಹೊರಗಡೆ ತೋರಿಸ್ತಾರೆ, ಮಳೆಯಲ್ಲಿ 2 ಹುಡುಗರು ಒದ್ದೆ ಆಗ್ತಾ ಡೋರ್ ಓಪನ್ ಮಾಡ್ಲಿಕ್ಕೆ ನೋಡ್ತಿರ್ತಾರೆ. ಇವರು ಬೇರೆ ಯಾರು ಅಲ್ಲ, ಆ ಹುಡುಗಿಯ ಮಕ್ಕಳಾಗಿರ್ತಾರೆ. ಇವರು ಹೆಸರು ವಿನಾಯಕ್ ಮತ್ತು ಸದಾಶಿವ್. ಇವರು ಹೇಳ್ತಿರ್ತಾರೆ, ಅಜ್ಜಿಗೆ ಯಾರು ಊಟ ಕೊಡೋದು ಅಂತ. ಇದರಲ್ಲಿ ನಾಯಕ್ ಅನ್ನೋನು ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಹೋಗಿ ಅಜ್ಜಿಗೆ ಊಟ ರೆಡಿ ಮಾಡ್ತಾನೆ. ಇದುವರೆಗೂ ಇಬ್ಬರು ಕೂಡ ಅಜ್ಜಿಯನ್ನು ನೋಡೇ ಇರಲ್ಲ. ಇವರ ಅಮ್ಮ ಅಜ್ಜಿಯನ್ನು ನೋಡ್ಲಿಕ್ಕೆ ಬಿಟ್ಟಿರೋದೇ ಇಲ್ಲ. ಅಜ್ಜಿ ಇರುವ ರೂಮ್ ಇಂದ ದೆವ್ವ ಕಿರಿಚು ತರ ಸೌಂಡ್ ಬರ್ತಾ ಇರುತ್ತೆ. ಇವರು ಊಟ ರೆಡಿ ಮಾಡಿ ಅಜ್ಜಿ ಹತ್ರ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿಗೆ ಅವರ ಅಮ್ಮ ಬಂದು ಇವರನ್ನು ತಡೀತಾರೆ. ನಿಮ್ಮನ್ನ ಯಾರು ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು ಅಂತ. ಮತ್ತೆ ಬೇರೆ ಊಟ ರೆಡಿ ಮಾಡಿ ಅಜ್ಜಿಗೆ ತಗೊಂಡು ಹೋಗ್ಬೇಕಾದ್ರೆ ಇಬ್ರು ಮಕ್ಕಳು ಕೂಡ ಜೊತೆಗೆ ಹೋಗ್ತಾರೆ. ಅವಾಗ ಅಮ್ಮ ಹೇಳ್ತಾರೆ, ಇಲ್ಲಿಗೆ ಬರಬೇಡಿ ಅಂತ. ಮತ್ತೆ ಅಜ್ಜಿಯನ್ನು ಕಟ್ಟಾಕಿರೋದನ್ನು ನಮಗೆ ತೋರಿಸ್ತಾರೆ. ಅಜ್ಜಿಗೆ ಊಟ ಕೊಟ್ಟು ಬಂದ್ಮೇಲೆ ಅಮ್ಮನ ಹತ್ರ ನಾಯಕ್ ಹೇಳ್ತಾನೆ, ಅರಮನೆಗೆ ಹೋಗಿದ್ರಲ್ಲ, ಅವನು ಚಿನ್ನದ ನಾಣ್ಯ ಕೊಟ್ನ ಅಂತ. ಆವಾಗ್ಲೇ ಒಂದು ಏಟ್ ಕೊಡ್ತಾರೆ ವಿನಾಯಕ್ಗೆ. ಮತ್ತೆ ಹೇಳ್ತಾರೆ, ನಿಮ್ಮ ಅಪ್ಪ ಕಣು ಅವರು, ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳ್ತಾರೆ. ಮತ್ತೆ ಅಮ್ಮ ಹೇಳ್ತಾರೆ, ಚಿನ್ನ ಅಂತ ಸಾಯ್ಬೇಡ, ಅದನ್ನ ನಾವು ಸಂಪಾದಿಸ್ಬೇಕು ಅಂತ. ಆವಾಗ ನಾಯಕ್ ಹೇಳ್ತಾನೆ, ಇನ್ನು ಎಲ್ಲಿಂದ ಸಂಪಾದಿಸುದು, ಅದು ನಮ್ದು ಅರಮನೆ ಅಲ್ವಾ, ನಾವು ಕೇಳಿ ತಗೋಬೇಕು ಅಂತ. ಅವಾಗ ಒಳಗಡೆಯಿಂದ ಜೋರಾಗಿ ಅಜ್ಜಿ ಅಳುವ ಶಬ್ದ ಕೇಳಿ ಬರುತ್ತೆ. ಆವಾಗ ಅಲ್ಲಿಗೆ ವಿನಾಯಕ್ನ ಅಮ್ಮ ಒಂದು ಆಯುಧ ತಗೊಂಡು ಹೋಗ್ತಾಳೆ. ಮತ್ತೆ ಅಜ್ಜಿಗೆ ಹೇಳ್ತಾಳೆ, ಮಲಗು, ಇಲ್ಲ ಅಂದ್ರೆ ಹಸ್ತರ್ ಬರ್ತಾನೆ. ಆವಾಗ ಅಜ್ಜಿ ಮಲಗ್ತಾಳೆ. ಮುಂದೆ ತೋರಿಸ್ತಾರೆ, ಅರಮನೆಯಲ್ಲಿ ಸರ್ಕಾರ ಸತ್ತು ಹೋಗ್ತಾರೆ. ಮತ್ತೆ ಇವರು ಡಿಸೈಡ್ ಮಾಡ್ತಾರೆ, ನಾವು ತುಂಬಾ ಬಿಟ್ಟು ಹೋಗ್ಬೇಕು ಅಂತ. ಆವಾಗ ವಿನಾಯಕ್ ಹೇಳ್ತಾನೆ, ನಾವೇಕೆ ಊರ್ ಬಿಟ್ಟು ಹೋಗ್ಬೇಕು, ಅರಮನೆ ಇವಾಗ ನಮ್ದು ಅಲ್ವಾ, ಅರಮನೆಯೊಳಗೆ ಇರುವ ಚಿನ್ನ ಕೂಡ ನಮ್ದೇ ಅಲ್ವಾ ಅಂತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ಅರಮನೆಯಲ್ಲಿ ಏನು ಇಲ್ಲ, ಅವರು ಚಿನ್ನ ಹುಡುಕಿನೇ ಇವಾಗ ಸತ್ತೋದ್ರು. ಅದಕ್ಕೆ ಏನು ಹೇಳ್ತಾನೆ, ಅಜ್ಜಿಗೆ ಏನೋ ಗೊತ್ತಿದೆ, ಅವಳನ್ನು ಎಬ್ಬಿಸಿ ಕೇಳೋಣ ಅಂತ. ಆವಾಗ ಅವಳು ಹೇಳ್ತಾಳೆ, ಅತಿ ಆಸೆ ಪಡ್ಬೇಡ, ನಾಳೆ ನಾವು ಇಲ್ಲಿಂದ ಮನೆಗೆ ಹೊರಟು ಹೋಗ್ತಿದ್ದೀವಿ ಅಂತ. ಆವಾಗ ವಿನಾಯಕ್ ಹೇಳ್ತಾನೆ, ಅಜ್ಜಿಯನ್ನು ಏನ್ ಮಾಡೋದು ಅಂತ. ಆವಾಗ ಹೇಳ್ತಾಳೆ, ಅಜ್ಜಿ ಇಲ್ಲಿ ಇರ್ಲಿ, ಅವಳನ್ನು ಇಲ್ಲಿ ಬಿಟ್ಟು ಹೋಗೋಣ ಅಂತ. ಮುಂದಿನ ದಿನ ಬೆಳಗ್ಗೆ ನಾಯಕ್ ಮತ್ತು ಸದಾಶಿವ್ ಮಾತಾಡ್ತಿರ್ತಾರೆ. ಸದಾಶಿವ್ ಮರದ ಮೇಲೆ ಇರ್ತಾನೆ. ಸಡನ್ ಆಗಿ ಮರದ ಕೊಂಬೆ ಕಟ್ಟಾಗಿ ಸದಾಶಿವ್ ಕೆಳಗಡೆ ಬೀಳ್ತಾನೆ. ಬಿದ್ದು ತಲೆಗೆ ಏಟಾಗುತ್ತೆ. ಸದಾಶಿವ್ ಬಿದ್ದಿರೋದನ್ನ ನೋಡಿ ವಿನಾಯಕ್ ಅಮ್ಮನಿಗೆ ಹೇಳ್ತಾನೆ. ಅಮ್ಮ ಅವರನ್ನು ವೈದ್ಯರ ಬಳಿ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ ವಿನಾಯಕ್ಗೆ ಹೇಳ್ತಾಳೆ, ಅಜ್ಜಿಗೆ ನೀನೇ ಊಟ ಕೊಡ್ಬೇಕು ಅಂತ. ಅಜ್ಜಿ ಎಲ್ಲಾದ್ರೂ ಹಠ ಹಿಡಿದ್ರೆ ಅಜ್ಜಿ ಮಲಗು, ಇಲ್ಲ ಅಂದ್ರೆ ಹಸ್ತರ್ ಬರ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅವಾಗ ಇವನು ಕೇಳ್ತಾನೆ, ಹಸ್ತರ್ ಅಂದ್ರೆ ಯಾರು ಅಂತ. ಅಷ್ಟೊತ್ತಿಗಾಗ್ಲೇ ಅವರು ಇಲ್ಲಿಂದ ಹೊರಟ್ ಬಿಡ್ತಾರೆ. ಇವನು ಮನೆಗೆ ಬಂದು ಅಜ್ಜಿಗೆ ಊಟ ರೆಡಿ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಅಜ್ಜಿ ಬಂದು ಇವನನ್ನ ಸಾವಸಕ್ಕೆ ನೋಡ್ತಾಳೆ. ಅವಾಗ ಅಮ್ಮ ಹೇಳಿದ ಮಾತು ಎಷ್ಟು ಯೋಚಿಸಿದ್ರು ಇವನಿಗೆ ನೆನಪಾಗೋದಿಲ್ಲ.
ಆಮೇಲೆ ಹೇಗೋ ಲಾಸ್ಟ್ ಅಲ್ಲಿ ಅಜ್ಜಿ ಮಲಗು ಇಲ್ಲಾಂದ್ರೆ ಹಸ್ತರ್ ಬರ್ತಾನೆ ಅಂತ ಹೇಳಿ ಅಜ್ಜಿಯನ್ನ ಮಲಗಿಸ್ತಾನೆ. ಈ ಕಡೆ ತೋರಿಸ್ತಾರೆ, ಇವರು ವೈದ್ಯರ ಹತ್ರ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸದಾಶಿವ್ ಸಾಯ್ತಾನೆ. ಅಲ್ಲಿಂದ ಅವರು ತನ್ನ ಮನೆಗೆ ವಾಪಸ್ ಆಗ್ತಾರೆ. ಇಲ್ಲಿ ಬಂದು ನೋಡಿದಾಗ ವಿನಾಯಕ್ಗೆ ಗಾಯಗಳಾಗಿರುತ್ತೆ. ಮತ್ತೆ ವಿನಾಯಕ್ ಕೇಳ್ತಾನೆ ಸದಾಶಿವ್ ಎಲ್ಲಿಂತ. ಅವರ ಅಮ್ಮ ಜೋರಾಗಿ ಅಳ್ತಾರೆ. ಮುಂದಿನ ಸೀನ್ ನಲ್ಲಿ ಸದಾಶಿವನನ್ನು ಹೊತ್ತಿಸುವುದನ್ನ ತೋರಿಸ್ತಾರೆ. ಮತ್ತೆ ಅವರು ಬೋಟ್ ಅಲ್ಲಿ ಊರ್ ಬಿಟ್ಟು ಹೋಗೋದನ್ನ ತೋರಿಸ್ತಾರೆ. ಹಾಗೆ ಹೋಗ್ಬೇಕಾದ್ರೆ ವಿನಾಯಕ್ ಅಮ್ಮ ಇವನಿಗೆ ಒಂದ್ ಮಾತು ಹೇಳ್ತಾರೆ, ತುಂಬಾ ಒಂದು ಶಾಪದವರು, ಇಲ್ಲಿಗೆ ನೀನು ಬರೋದಿಲ್ಲ ಅಂತ ಹೇಳಿ ನನಗೆ ಪ್ರಾಮಿಸ್ ಮಾಡು ಅಂತ ಹೇಳ್ತಾರೆ. ವಿನಾಯಕ್ ಕೂಡ ಪ್ರಾಮಿಸ್ ಮಾಡ್ತಾನೆ, ನಾನು ಇನ್ನು ಇಲ್ಲಿಗೆ ಬರುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮುಂದಿನ ಸೀನ್ ನಲ್ಲಿ ಚಾಪ್ಟರ್ 2 ಅನ್ನ ತೋರಿಸ್ತಾರೆ. 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿ ತುಂಬಾಡ್ನಲ್ಲಿ ಬಂದು ಉಳಿಯೋದನ್ನ ತೋರಿಸ್ತಾರೆ. ಇವನೇ ವಿನಾಯಕ್. ಇವನು ಮಳೆಯಲ್ಲಿ ಒದ್ದೆ ಆಗ್ತಾ ಇವರು ಇದ್ದ ಮನೆಗೆ ಹೋಗ್ತಾನೆ. ಅಲ್ಲಿ ಮನೆ ಫುಲ್ ಆಗಿ ಪಾಳು ಬಿದ್ದಿರುತ್ತೆ. ಮನೆಯೊಳಗೆ ಹೋಗಿ ಅಲ್ಲಿ ಅಜ್ಜಿ ಇರೋ ರೂಮ್ ಹತ್ರ ಹೋಗಿ ಅಜ್ಜಿ ಇದ್ಯಾ ಅಂತ ಕೇಳ್ತಾನೆ. ಏನ್ ರೆಸ್ಪಾನ್ಸ್ ಇರಲ್ಲ. ಮತ್ತೆ ಹೊರಗಡೆ ಹೋಗ್ತಾನೆ. ಇಲ್ಲಿ ದೊಡ್ಡ ಮರ ತರ ಬೆಳೆದಿರುತ್ತೆ. ಅದರೊಳಗೆ ಅಜ್ಜಿ ಹೃದಯ ಬಡಿತಾ ಇರುತ್ತೆ. ಅಜ್ಜಿಯನ್ನು ಕಟ್ಟಿ ಹಾಕಿದ ಚೈನ್ ಅನ್ನು ಇಳಿತಾನೆ. ಆವಾಗ ಅಜ್ಜಿ ಕಿರಿಸ್ತಾಳೆ. ಆವಾಗ ಅಜ್ಜಿಯನ್ನು ನೋಡ್ತಾನೆ ವಿನಾಯಕ್. ಆಮೇಲೆ ಅಜ್ಜಿ ಹತ್ರ ವಿನಾಯಕ್ ಕೇಳ್ತಾನೆ, ನಿಧಿ ಎಲ್ಲಿದೆ ಅಂತ ಹೇಳು, ನಿನಗೆ ಏನ್ ಬೇಕಾದ್ರೆ ಕೇಳು, ನಿಧಿಯಲ್ಲಿ ಅರ್ಧ ನಿನಗೆ ಕೊಡ್ತೀನಿ ಅಂತ. ಆವಾಗ ಅಜ್ಜಿ ಹೇಳ್ತಾಳೆ, ನನಗೆ ಏನ್ ಬೇಡ, ನೀನು ಅದರ ಹತ್ರ ಹೋಗ್ಬೇಡ, ಹೋದ್ರೆ ಆಮೇಲೆ ಯೋಚಿಸ್ತೀಯ ಯಾಕಾದ್ರೂ ಇಲ್ಲಿಗೆ ಬಂದ್ನೋ ಅಂತ. ಸರಿ ಅಜ್ಜಿ ಅದೆಲ್ಲ ಬಿಡು, ನನಗೆ ನಿಧಿರೋ ಜಾಗನ ಹೇಳು ನೀನು ಅಂತ ಮತ್ತೆ ಕೇಳ್ತಾನೆ. ಆವಾಗ ಅಜ್ಜಿ ಹೇಳ್ತಾಳೆ, ನನಗೆ ಬೇಕಾಗಿರೋದು ಒಂದೇ, ಇಲ್ಲಿಂದ ಮುಕ್ತಿ ಬೇಕು, ಅದನ್ನು ನೀನೇ ಮಾಡ್ಬೇಕು, ನನ್ನನ್ನು ಇಲ್ಲೇ ಸುಟ್ಟು ಹಾಕು ಅಂತಾಳೆ. ಅಜ್ಜಿ ಸ್ವಲ್ಪ ವಿಷಯಗಳನ್ನು ವಿನಾಯಕ್ಗೆ ಹೇಳ್ತಾಳೆ. ಮತ್ತೆ ವಿನಾಯಕ್ ಅರಮನೆಯ ಬಾಗಿಲು ತೆರೆದು ಒಳಗೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಸುತ್ತಾಡ್ತಾನೆ. ತಿಂಗಳ ಕೊಟ್ಲೆ ಇಲ್ಲಿ ನಿಧಿಗೋಸ್ಕರ ಕಷ್ಟ ಪಡ್ತಾನೆ. ಫೈನಲ್ ಅಲ್ಲಿ ಮೂರ್ತಿ ದೇವಿ ಆಕೃತಿ ಇರುವ ಒಂದು ಬಾಕ್ಸ್ ಅನ್ನ ಕಂಡು ಹಿಡಿತಾನೆ. ಖುಷಿಯಿಂದ ಅದನ್ನ ತಬ್ಬಿಕೊಳ್ತಾನೆ. ಮತ್ತೆ ಅಜ್ಜಿ ಹತ್ರ ಬಂದು ಅಜ್ಜಿ ಹೇಳಿದ ಹಾಗೇನೆ ಅವಳನ್ನ ಸುಟ್ಟು ಹಾಕ್ತಾನೆ. ಮುಂದಿನ ಸೀನ್ ನಲ್ಲಿ 6 ತಿಂಗಳ ನಂತರ ಪುಣೆಯಲ್ಲಿರುವ ಅವನ ಮನೆಗೆ ಬರ್ತಾನೆ. ಇಲ್ಲಿ ಅವನ ವೈಫ್ ಕೂಡ ಇರ್ತಾಳೆ. ಅವನ ವೈಫ್ ಇವನ ಯಾರು ಅಂತಾನೆ ಗೊತ್ತಾಗುದಿಲ್ಲ. ಮತ್ತೆ ಅವಳು ಹೇಳ್ತಾಳೆ, ನೀನು ಎಲ್ಲಿಗೆ ಹೋದಂತ ಗೊತ್ತಿಲ್ಲ, ಇಲ್ಲಿ ನನಗೆ ಹಣದ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ನಾನೊಂದು ಸೈಡ್ ಬಿಸ್ನೆಸ್ ಅನ್ನ ಶುರು ಮಾಡಿದೆ ಅಂತ. ಆವಾಗ ವಿನಾಯಕ್ ಹೇಳ್ತಾನೆ, ಇನ್ ಮುಂದೆ ನಮಗೆ ಯಾವುದೇ ಕಷ್ಟ ಇರುವುದಿಲ್ಲ ಅಂತ. ಮುಂದಿನ ದಿನ ರಾಘವ್ ಅನ್ನೋರನ್ನ ಮೀಟ್ ಆಗ್ತಾನೆ ವಿನಾಯಕ್. ಅಲ್ಲಿ ರಾಘವ್ ಹೇಳ್ತಾನೆ, ನೀನ್ ನನ್ನಿಂದ ಲೋನ್ ತಗೊಂಡಿದ್ಯಾ, ಅದನ್ನು ಹಿಂದಿರುಗಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ನೀನ್ ಇಲ್ಲಿ 3 ದಿನ ಕೆಲಸ ಮಾಡ್ಬೇಕು ಅಂತ. ಆವಾಗ ವಿನಾಯಕ್ ಹೇಳ್ತಾನೆ, ನನ್ನ ಹತ್ರ ಗೋಲ್ಡ್ ಕಾಯಿನ್ ಇದೆ ತಗೋತೀಯಾ ಅಂತ. ಗೋಲ್ಡ್ ಕಾಯಿನ್ ಅನ್ನು ರಾಘವ್ ಕೂಡ ತಗೋತಾನೆ. ಮತ್ತೆ ಹೇಳ್ತಾನೆ ವಿನಾಯಕ್, ನಾನು ನಿನಗೆ ಎಷ್ಟು ಕೊಡ್ಬೇಕಾಗಿತ್ತು ಅದನ್ನ ತಗೊಂಡು ರಿಮೈನಿಂಗ್ ನನಗೆ ಕೊಟ್ಬಿಡು ಅಂತ. ಮತ್ತೆ ವಿನಾಯಕ್ ಹೇಳ್ತಾನೆ, ನನ್ನ ಹತ್ರ ಇನ್ನೂ 3 ಕಾಯಿನ್ ಇದೆ ಬೇಕಾ ಅಂತ. ಮತ್ತೆ ವಿನಾಯಕ್ ನನ್ನ ತೋರಿಸ್ತಾರೆ. ಪುಣೆ ಟು ತುಂಬಾ ಹೋಗಿ ಬರೋದನ್ನ ತೋರಿಸ್ತಾರೆ. ಹಾಗೆ ಹೋಗಿ ಬರ್ಬೇಕಾದ್ರೆ ಗೋಲ್ಡ್ ಕಾಯಿನ್ ತಗೊಂಡ್ ಬರ್ತಾನೆ. ಅದನ್ನ ಮಾರಿ ತುಂಬಾ ದೊಡ್ಡ ಸಾಹುಕಾರ ಆಗ್ತಾನೆ. ಇವನಿಗೆ ಮಗು ಕೂಡ ಆಗುತ್ತೆ. ಮತ್ತೆ ಇನ್ನು ಜಾಸ್ತಿನೇ ಗೋಲ್ಡ್ ಕಾಯಿನ್ ಅನ್ನು ರಾಘವ್ಗೆ ಕೊಡ್ತಾನೆ. ಆವಾಗ ರಾಘವ್ ಹೇಳ್ತಾನೆ, ನನ್ನ ಹತ್ರ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಇವಾಗ ಅಂತ. ಆವಾಗ ವಿನಾಯಕ್ ಹೇಳ್ತಾನೆ, ನಾನು ಕೇಳಿದಾಗ ಕೊಟ್ರೆ ಸಾಕು ಅಂತ. ಮುಂದಿನ ದಿನ ರಾಘವ್ ವಿನಾಯಕ್ಗೆ ಹೇಳ್ತಾನೆ, ನನ್ನನ್ನು ನಿನ್ನ ಜೊತೆ ಪಾರ್ಟ್ನರ್ ಆಗಿ ಮಾಡ್ಕೋ ಅಂತ. ಆವಾಗ ವಿನಾಯಕ್ ಹೇಳ್ತಾನೆ, ನಾನು ಯಾರನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳೋದಿಲ್ಲ ಅಂತ. ಮುಂದಿನ ದಿನ ರಾಘವ್ ಪ್ಲಾನ್ ಮಾಡಿ ಒಂದು ಹುಡುಗಿನ ಕರ್ಕೊಂಡು ವಿನಾಯಕ್ ನ ಮನೆಗೆ ಬರ್ತಾನೆ. ವಿನಾಯಕ್ಗೆ ಹೇಳ್ತಾನೆ, ನೀನ್ ಹೇಳಿದಿಯಲ್ಲ ಕೆಲಸದಳು ಬೇಕು ಅಂತ, ಅದಕ್ಕೆ ಇವಳನ್ನು ಕರ್ಕೊಂಡ್ ಬಂದಿದ್ದೀನಿ ನಾನು ಅಂತ. ವಿನಾಯಕ್ ಕೂಡ ಓಕೆ ಹೇಳಿ ಅವರ ಮನೆಯಲ್ಲೇ ಉಳ್ಕೊಳ್ಳಕ್ಕೆ ಜಾಗನು ಕೊಡ್ತಾನೆ. ಮತ್ತೆ ತೋರಿಸ್ತಾರೆ ರಾಘವ್ ತುಂಬಾಡ್ನಲ್ಲಿ ಆ ಅರಮನೆ ಹತ್ರ ಇರೋದನ್ನ. ಹೇಗೋ ವಿನಾಯಕ್ ನನ್ನು ಫಾಲೋ ಮಾಡಿ ಈ ಅರಮನೆ ಹತ್ರ ಬಂದಿದ್ದಾನೆ. ಇಲ್ಲಿ ವಿನಾಯಕ್ ನ ಮನೆಯಲ್ಲಿ ತೋರಿಸ್ತಾರೆ. ವಿನಾಯಕ್ ಹಣವನ್ನು ಲೆಕ್ಕ ಮಾಡ್ತಿರ್ಬೇಕಾದ್ರೆ ಆ ಹುಡುಗಿ ಹೇಳ್ತಾಳೆ, ನನಗೆ 50 ರೂಪಾಯಿ ಕೊಡ್ತೀರಾ, ನಿಮ್ಗೆ ಬೇಕಾಗಿರೋ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ಹೇಳ್ತೀನಿ ಅಂತ. ಅದಕ್ಕೆ ವಿನಾಯಕ್ 50 ರೂಪಾಯಿ ಕೊಡ್ತಾನೆ. ಆವಾಗ ಹೇಳ್ತಾಳೆ, ರಾಘವ್ ನನ್ನನ್ನು ಇಲ್ಲಿಗೆ ಕರ್ಕೊಂಡ್ ಬಂದದ್ದು ನಿನ್ನನ್ನು ಮನೆ ಬಿಟ್ಟು 2 ದಿನ ಹೋಗದ ಹಾಗೆ ನೋಡ್ಕೊಳ್ಳಿಕ್ಕೆ ಅಂತ. ಆವಾಗ ವಿನಾಯಕ್ಗೆ ರಾಘವ್ ಮೇಲೆ ಡೌಟ್ ಬರುತ್ತೆ. ಮತ್ತೆ ಆ ವಿನಾಯಕ್ ಕೂಡ ಆ ಅರಮನೆ ಹತ್ರ ಹೋಗಿ ನೋಡ್ತಾನೆ. ಆವಾಗ ರಾಘವ್ ಅಲ್ಲಿ ಇರ್ತಾನೆ. ಇದನ್ನು ನೋಡಿದ ವಿನಾಯಕ್ ರಾಘವ್ನನ್ನು ಟ್ರಾಪಿಗೆ ಸಿಕ್ಕಾಕ್ಸಲಿಕ್ಕೆ ಪ್ಲಾನ್ ಮಾಡ್ತಾನೆ. ವಿನಾಯಕ್ ಒಂದು ಬಾಕ್ಸ್ ನಲ್ಲಿ ಹಿಟ್ಟಿನಿಂದ ಒಂದು ಗೊಂಬೆಯನ್ನು ತಗೊಂಡು ಒಂದು ಗುಹೆಯೊಳಗೆ ಹೋಗ್ತಾನೆ. ಇದನ್ನು ರಾಘವ್ ಕೂಡ ನೋಡ್ತಾನೆ. ವಿನಾಯಕ್ ಮತ್ತೆ ಬರ್ಬೇಕಾದ್ರೆ ಗೋಲ್ಡ್ ಕಾಯಿನ್ ಜೊತೆ ಹೊರಗಡೆ ಬರೋದನ್ನ ನೋಡ್ತಾನೆ. ವಿನಾಯಕ್ ಅಲ್ಲಿಂದ ಹೋದ್ಮೇಲೆ ರಾಘವ್ ಕೂಡ ಆ ಗುಹೆಯೊಳಗೆ ಹೋಗ್ತಾನೆ. ರಾಘವ್ ಗುಹೆಯೊಳಗೆ ಹೋದ್ಮೇಲೆ ಅಲ್ಲಿ ಒಂದು ಮೂರ್ತಿ ದೇವಿ ಆಕೃತಿ ಇರುವ ಒಂದು ಬಾಕ್ಸ್ ಅನ್ನ ನೋಡ್ತಾನೆ. ಇದರೊಳಗೆ ಚಿನ್ನದ ಕಾಯಿನ್ಸ್ ಇರಬಹುದು ಅಂತ ಅನ್ಕೊಂಡು ಅದರ ಒಳಗೆ ಹಿಡಿತಾನೆ. ಹೊರಗಡೆ ಹೋದ್ಮೇಲೆ ರಾಘವ್ಗೆ ಶಾಕ್ ಆಗ್ತದೆ. ಏನಂತ ಅಂದ್ರೆ ಎಲ್ಲಾ ಕಡೆ ನೋಡಿದ್ರೆ ರಕ್ತದ ತರ ಕೆಂಪು ಆಗಿರುತ್ತೆ. ಯಾರೋ ಉಸಿರೋಡ ತರ ಸೌಂಡ್ ಕೂಡ ಕೇಳ್ತಾ ಇರುತ್ತೆ. ಮತ್ತೆ ಇಲ್ಲಿಗೆ ವಿನಾಯಕ್ ತಂದಿದ್ದ ಆ ಒಂದು ಬಾಕ್ಸ್ ಇರುತ್ತೆ. ಅದನ್ನು ಭಯದಿಂದ ರಾಘವ್ ಓಪನ್ ಮಾಡ್ತಾನೆ. ಅದರಲ್ಲಿ ಧಾನ್ಯಗಳಿಂದ ಮಾಡಿದ್ದ ಗೊಂಬೆ ಇರುತ್ತೆ. ಆವಾಗ ಅಲ್ಲಿಗೆ ಒಂದು ಪ್ರಾಣಿ ಬಂದು ಇವರನ್ನು
ಹೇಳ್ಕೊಂಡು ಹೋಗೋದನ್ನ ತೋರಿಸ್ತಾರೆ. ಮತ್ತೆ ವಿನಾಯಕ್ ಕೂಡ ಹೊರಗಡೆ ಬರ್ತಾನೆ. ಅವನು ಇರೋ ಜಾಗದ ಸುತ್ತಮುತ್ತ ಧಾನ್ಯಗಳಿಂದ ಮಾಡಿದ ಹುಡಿಯನ್ನು ರೌಂಡ್ ಶೇಪ್ ಮಾಡಿ ಹಾಕ್ತಾನೆ. ಹಾಗೆ ರೌಂಡ್ ಹಾಕ್ತಿರ್ಬೇಕಾದ್ರೆ ಒಂದ್ ಕಡೆಯಿಂದ ರಾಘವನ ವಾಯ್ಸ್ ಕೇಳ್ತದೆ. ಹಾಗೆ ತಿರುಗಿ ನೋಡಿದಾಗ ರಾಘವ್ ಈ ತರ ಗೋಡೆಗೆ ಅನ್ಕೊಂಡಿರ್ತಾನೆ. ಅಂದ್ರೆ ಹಸ್ತರ್ನ ಶಾಪ ಇವನಿಗೆ ತಗುಲಿರ್ತದೆ ಅಂತ. ರಾಘವ್ ವಿನಾಯಕ್ಗೆ ಹೇಳ್ತಾನೆ, ನನ್ನನ್ನು ಕಾಪಾಡು ಅಂತ. ಅವನನ್ನು ನೋಡಿ ವಿನಾಯಕ್ ಹೇಳ್ತಾನೆ, ಮಲಗು ರಾಘವ್, ಇಲ್ಲಾಂದ್ರೆ ಹಸ್ತರ್ ಬರ್ತಾನೆ ಅಂತ ಹೇಳ್ತಾನೆ. ಆವಾಗ ರಾಘವ್ ಮಲಗ್ತಾನೆ. ಮತ್ತೆ ಸೇಮ್ ಬಾಕ್ಸ್ ಅಲ್ಲಿ ಧಾನ್ಯಗಳಿಂದ ಮಾಡಿದ ಗೊಂಬೆಯನ್ನು ತರ್ತಾನೆ. ಅದನ್ನು ಓಪನ್ ಮಾಡ್ತಾನೆ. ಆವಾಗ ಅಲ್ಲಿಗೆ ಒಂದು ಪ್ರಾಣಿ ಬರುತ್ತೆ. ಇವಾಗ ತೋರಿಸ್ತಾರೆ ಅದು ಯಾರು ಅಂತ. ಅದು ವಿನಾಯಕ್ ಹತ್ರ ಬರುತ್ತೆ. ಇವನೇ ಹಸ್ತರ್. ಒಂಥರ ರಕ್ತದಲ್ಲಿ ಸ್ನಾನ ಮಾಡಿ ಬಂದ ಹಾಗೆ ಕಾಣ್ತಾನೆ. ಮತ್ತೆ ಆ ಧಾನ್ಯಗಳಿಂದ ಮಾಡಿದ ಗೊಂಬೆಯನ್ನು ತಗೊಳ್ಳಿಕ್ಕೆ ಬಂದಾಗ ವಿನಾಯಕ್ ಹಾಕಿದ ಲೈನ್ ಅನ್ನು ದಾಟಿ ಅದಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ಹಸ್ತರಿಗೆ ಇನ್ನೂ ಕೋಪ ಬರೋ ತರ ಮಾಡ್ತಾನೆ. ಹಸ್ತರ ಕೋಪದಿಂದ ರಾಘವನ ಕೈಯನ್ನ ಕಟ್ ಮಾಡ್ತಾನೆ. ಇದನ್ನ ನೋಡಿದ ವಿನಾಯಕ್ ಜೋರಾಗಿ ಹಸ್ತರ್ ಅಂತ ಕಿರಿಸ್ತಾನೆ. ಮತ್ತೆ ಆ ಗೊಂಬೆಯನ್ನು ಬೇರೆ ಕಡೆ ಬಿಸಾಕ್ತಾನೆ. ಆವಾಗ ಹಸ್ತರ್ ಅದನ್ನ ನೋಡಿ ಹೋಗ್ತಾನೆ. ಹಸ್ತರ್ ಆ ಗೊಂಬೆಯನ್ನು ತಿನ್ಬೇಕಾದ್ರೆ ವಿನಾಯಕ್ ಹಸ್ತರ್ನ ಹಿಂದ್ಗಡೆ ಒಂದು ಪಾಕೆಟ್ ತರ ಇರುತ್ತೆ, ಅದನ್ನು ಹಿಡಿತಾನೆ. ಆವಾಗ ಅದರಿಂದ ತುಂಬಾ ಗೋಲ್ಡ್ ಕಾಯಿನ್ಸ್ ಕೆಳಗಡೆ ಬೀಳುತ್ತೆ. ವಿನಾಯಕ್ ಎಷ್ಟು ಆಗ್ತದೆ ಅಷ್ಟು ಗೋಲ್ಡ್ ಕಾಯಿನ್ಸ್ ಅನ್ನು ತಗೊಂಡು ಹೋಗ್ಬೇಕಾದ್ರೆ ರಾಘವನನ್ನು ಬೆಂಕಿಯಿಂದ ಸುಟ್ಟು ಹಾಕ್ತಾನೆ. ಮೇಲೆ ಬಂದು ಆ ದೊಡ್ಡ ಬಾಕ್ಸ್ ಅನ್ನು ಕ್ಲೋಸ್ ಮಾಡ್ತಾನೆ. ಯಾವಾಗ್ಲೂ ಇವನು ಇದೇ ತರ ಗೋಲ್ಡ್ ಕಾಯಿನ್ಸ್ ಅನ್ನು ತರಿಸಿದ ಅಂತ ನಮಗೆ ತೋರಿಸ್ತಾರೆ. ಮತ್ತೆ ವಿನಾಯಕ್ ಮನೆಯಲ್ಲಿ ತೋರಿಸ್ತಾರೆ. ಇಲ್ಲಿ ಕೆಲ್ಸಕ್ಕೆ ಬಂದಿರೋ ಹುಡುಗಿ ಗೋಲ್ಡ್ ಕದಿದ್ದಾಳೆ ಎಂದು ಅವನ ವೈಫ್ ಹೇಳ್ತಾಳೆ. ಹಾಗೆ ಮನೆಯಿಂದ ಅವಳನ್ನು ಹೊರಗಡೆ ಕೂಡ ಹಾಕ್ತಾಳೆ. ಇಲ್ಲಿಗೆ ಚಾಪ್ಟರ್ 2 ಎಂಡ್ ಆಗುತ್ತೆ. ಮತ್ತೆ ಫೈನಲ್ ಚಾಪ್ಟರ್ 3 ಅನ್ನ ತೋರಿಸ್ತಾರೆ. 14 ವರ್ಷಗಳ ನಂತರ 1947 ಇಂಡಿಪೆಂಡೆಂಟ್ ಇಂಡಿಯಾ. ವಿನಾಯಕ್ಗೆ ವಯಸ್ಸಾಗಿರೋದನ್ನ ತೋರಿಸ್ತಾರೆ. ಅವನಿಗೆ ಹಸ್ತರ ಹತ್ರ ಹೋಗಿ ಚಿನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಅವನ ಮಗನಾದ ಪಾಂಡುರಂಗನನ್ನ ರೆಡಿ ಮಾಡ್ತಿರ್ತಾನೆ. ಹಾಗೆ ಪ್ರಾಕ್ಟೀಸ್ ಮಾಡೋದನ್ನ ತೋರಿಸ್ತಾರೆ. ವಿನಾಯಕ್ ಯಾವ ತರ ಹಸ್ತರಿಂದ ಚಿನ್ನ ತೆಗೆದ್ನು ಅದೇ ತರ ಮಾಡ್ತಿರ್ತಾನೆ. ಮತ್ತೆ ಇವರು ಊಟ ಮಾಡ್ತಿರ್ಬೇಕಾದ್ರೆ ವಿನಾಯಕ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ನಲ್ಲಿ ನನಗೆ ಇವಾಗ ಆಗೋದಿಲ್ಲ, ನೆಕ್ಸ್ಟ್ ವೀಕ್ ನೋಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇವನಿಗೆ ತುಂಬಾ ಹಣದ ಅವಶ್ಯಕತೆ ಇರುತ್ತೆ. ಮತ್ತೆ ಅವನ ವೈಫ್ ಗೆ ಹೇಳ್ತಾನೆ, ಪಾಂಡುರಂಗನನ್ನು ರೆಡಿಯಾಗಿರೋ ಕೇಳು, ನಾಳೆ ನಾವು ತುಂಬಾಡಿಗೆ ಹೋಗ್ತಾ ಇದ್ದೀವಿ ಅಂತ. ಬೆಳಗ್ಗೆ ಇಬ್ರು ರೆಡಿ ಆಗ್ತಿರೋದನ್ನ ತೋರಿಸ್ತಾರೆ. ಮತ್ತೆ ಇವರು ಕಾರಲ್ಲಿ ಹೋಗ್ಬೇಕಾದ್ರೆ ಮೂರ್ತಿ ದೇವಿಯ ಬಗ್ಗೆ ವಿನಾಯಕ್ ಅವನ ಮಗನಾದ ಪಾಂಡುರಂಗನಿಗೆ ಹೇಳ್ತಾನೆ. ಯಾವ್ದು ಅಂತಂದ್ರೆ, ನಾವು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೀವಲ್ಲ ವಾಯ್ಸ್ ಓವರ್, ಅದೇ ವಾಯ್ಸ್ ಬೇರೆ ಯಾರ್ದು ಅಲ್ಲ, ಇವರಿಬ್ಬರದೇ ಆಗಿರುತ್ತೆ. ಮತ್ತೆ ಆ ಅರಮನೆ ಹತ್ರ ತೋರಿಸ್ತಾರೆ. ಇಲ್ಲಿ ವಿನಾಯಕ್ ಮಾಡೋ ಗೊಂಬೆ ತರ ಅವರ ಮಗ ಕೂಡ ಮಾಡ್ತಿರ್ತಾನೆ. ಆಮೇಲೆ ಆ ಮಾಡಿದ ಗೊಂಬೆಗಳನ್ನು ಎಸೆಯುತ್ತಾನೆ. ಆಮೇಲೆ ಹೇಳ್ತಾನೆ, ನಿನಗೆ ಇವತ್ತು ಪ್ರಾಕ್ಟೀಸ್ ಮಾತ್ರ ಅಂತ. ಮತ್ತೆ ಇಬ್ರು ಗುಹೆಯೊಳಗೆ ಹೋಗ್ತಾರೆ. ಮತ್ತೆ ಧಾನ್ಯಗಳಿಂದ ಮಾಡಿದ ಹುಡಿಯಿಂದ ಒಂದು ಲೈನ್ ಅನ್ನು ಎಳಿತಾರೆ. ಇಲ್ಲಿ ವಿನಾಯಕ್ ತನ್ನ ಮಗನಿಗೆ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ. ಹಸ್ತರಿಗೆ ಮೂರ್ತಿ ದೇವಿಯ ಚಿನ್ನ ಮಾತ್ರ ಕದಿಲಿಕ್ಕೆ ಆಯ್ತು, ಧಾನ್ಯಗಳನ್ನು ತೆಗಿಲಿಕ್ಕೆ ಆಗಿಲ್ಲ, ಅದೇ ಅವನ ವೀಕ್ನೆಸ್. ಅದಕ್ಕೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಅಂತ. ಆವಾಗ ಪಾಂಡುರಂಗ್ ಕೇಳ್ತಾನೆ, ಹಸ್ತರ್ ಕಚ್ಚಿದ್ರೆ ಏನಾಗುತ್ತೆ ಅಂತ. ಆವಾಗ ವಿನಾಯಕ್ ಹೇಳ್ತಾನೆ, ಅಜ್ಜಿ ತರ ಶಾಪ ಸಿಗುತ್ತೆ ಅಂತ. ಮತ್ತೆ ಕೇಳ್ತಾನೆ, ಹಸ್ತರ್ ಯಾವಾಗ ಬರ್ತಾನೆ. ಆವಾಗ ವಿನಾಯಕ್ ಹೇಳ್ತಾನೆ, ಧಾನ್ಯಗಳಿಂದ ಮಾಡಿದ ಗೊಂಬೆಯನ್ನು ತೋರಿಸಿದ್ರೆ ಮಾತ್ರ ಬರ್ತಾನೆ. ಆವಾಗ ಇವನಿಗೆ ಭಯ ಶುರು ಆಗುತ್ತೆ. ಯಾಕೆಂತಂದ್ರೆ ಅವನು ಆ ಗೊಂಬೆಯನ್ನು ಅವನ ಜೊತೆಗೆ ತಂದಿರ್ತಾನೆ. ನಾನು ಆ ಗೊಂಬೆಯನ್ನು ತಂದಿದ್ದೀನಿ ಅಂತ ವಿನಾಯಕ್ಗೆ ಹೇಳ್ತಾನೆ. ಆವಾಗ ಅಲ್ಲಿಗೆ ಹಸ್ತರ್ ಬರ್ತಾನೆ. ವಿನಾಯಕ್ ಭಯದಿಂದ ಆ ಗೊಂಬೆಯನ್ನು ಬೇರೆ ಕಡೆ ಬಿಸಾಕ್ತಾನೆ. ಆವಾಗ ಹಸ್ತರ್ ಅದನ್ನು ನೋಡಿ ಹೋಗ್ತಾನೆ. ವಿನಾಯಕ್ ಮಗನಿಗೆ ಹೇಳ್ತಾನೆ, ಬಾ ಹೋಗೋಣ ಅಂತ. ಅವನು ತಂದೆ ಹೇಳಿಕೊಟ್ಟ ಹಾಗೆ ಹಸ್ತರ್ನಿಂದ ಆ ಗೋಲ್ಡ್ ಕಾಯಿನ್ಸ್ ಗಳನ್ನು ತಗೊಂಡು ಇಬ್ರು ಮೇಲೆ ಹೋಗ್ತಾರೆ. ನಂತರ ವಿನಾಯಕ್ ಮಗನಿಗೆ ಸರಿಯಾಗಿ ಹೊಡಿತಾನೆ. ನಿನ್ನ ಹತ್ರ ಯಾರು ಆ ಗೊಂಬೆಯನ್ನು ತರ್ಲಿಕ್ಕೆ ಹೇಳಿದ್ದು ಅಂತ ಹೇಳಿ. ನಂತರ ಖುಷಿ ಪಟ್ಟು ಅವನು ತಂದಿರೋ ಗೋಲ್ಡ್ ಕಾಯಿನ್ ಇಂದ ಒಂದು ಮಗನಿಗೆ ಕೊಟ್ಟು, ಇದು ನಿನ್ನ ಸಂಪಾದನೆ ಅಂತ ಹೇಳ್ತಾನೆ. ಆಮೇಲೆ ಚಿಕ್ಕ ಹುಡುಗ ಮನೆಗೆ ಬಂದು ಅವನ ಅಮ್ಮನಿಗೆ ತೋರಿಸಿ ಖುಷಿ ಪಡ್ತಾನೆ. ಆಮೇಲೆ ಗವರ್ಮೆಂಟ್ ಕಡೆಯಿಂದ ಒಂದು ನೋಟಿಸ್ ಬರುತ್ತೆ. ತುಂಬಾಡ್ನಲ್ಲಿರುವ ಅರಮನೆಯನ್ನು 1 ವಾರದಲ್ಲಿ ಗವರ್ಮೆಂಟ್ ಜಪ್ತಿ ಮಾಡುತ್ತೆ ಅಂತ. ವಿನಾಯಕ್ ಯೋಚಿಸ್ತಾನೆ ಏನ್ ಮಾಡೋದು ಅಂತ. ಆವಾಗ ಅವನ ಮಗ ಒಂದು ಪ್ಲಾನ್ ಹೇಳ್ತಾನೆ. ನಾವು ಒಂದೊಂದು ಗೊಂಬೆಯನ್ನ ತಗೊಂಡು ಹೋಗೋ ಬದಲು ಜಾಸ್ತಿ ಗೊಂಬೆಯನ್ನ ಮಾಡಿ ತಗೊಂಡು ಹೋದ್ರೆ ನಮಗೆ ಗೋಲ್ಡ್ ಕಾಯಿನ್ ತೆಗಿಲಿಕ್ಕೆ ಇನ್ನೂ ಜಾಸ್ತಿ ಟೈಮ್ ಸಿಗ್ತದಲ್ಲ ಅಂತ. ವಿನಾಯಕ್ ಕೂಡ ಈ ಪ್ಲಾನ್ ಓಕೆ ಅನ್ಸಿ ಮುಂದಿನ ದಿನ ವಿನಾಯಕ್ ಪ್ಲಾನ್ ಮಾಡಿ ತುಂಬಾರಿಗೆ ಹೋಗ್ತಾರೆ. ಮತ್ತೆ ಇಬ್ರು ತುಂಬಾ ಗೊಂಬೆಗಳನ್ನು ತಗೊಂಡು ಇಬ್ರು ಗುಹೆಯೊಳಗೆ ಇಳಿತಾರೆ. ವಿನಾಯಕ್ ತನ್ನ 2 ಕೈಯಲ್ಲಿ ಗೊಂಬೆಗಳನ್ನು ಹಿಡ್ಕೊಂಡು
ಹಸ್ತರ್ಗೆ ವೈಟ್ ಮಾಡ್ತಾನೆ. ಅಲ್ಲಿಗೆ ಹಸ್ತರ್ ಕೂಡ ಬರ್ತಾನೆ. ಇಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದು ಏನಂತಂದ್ರೆ ಒಂದು ಗೊಂಬೆ ಇದ್ರೆ ಒಂದು ಹಸ್ತರ್ ಬರ್ತಾನೆ, ಅದೇ ಎರಡು ಗೊಂಬೆ ಇದ್ರೆ ಎರಡು ಹಸ್ತರಾಗಿ ಕನ್ವರ್ಟ್ ಆಗೋದನ್ನ ತೋರಿಸ್ತಾರೆ. ಹಾಗೆ ಇವ್ರ ಕೈಯಲ್ಲಿ ತುಂಬಾ ಗೊಂಬೆಗಳು ಇರೋ ಕಾರಣ ಇಲ್ಲಿ ತುಂಬಾ ಹಸ್ತರ್ ಬರೋದನ್ನ ತೋರಿಸ್ತಾರೆ. ಇವ್ರ ಕೈಯಲ್ಲಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ವಿನಾಯಕ್ ತನ್ನ ಮಗನನ್ನು ಕಾಪಾಡ್ಲಿಕ್ಕೆ ಆ ಗೊಂಬೆಗಳನ್ನು ತನ್ನ ಮೇಲೆ ಕಟ್ಟಿಕೊಂಡು ಮೇಲೆ ಹೋಗ್ತಾನೆ. ಹಸ್ತರ್ ಅವನನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ಆವಾಗ ಹಸ್ತರ್ ವಿನಾಯಕ್ಗೆ ಕಚ್ತಾನೆ. ವಿನಾಯಕ್ ಹೇಗೋ ಮೇಲೆ ಹೋಗ್ತಾನೆ. ಹಸ್ತರ್ ಕೂಡ ಅವನ ಹಿಂದೆ ಹೋಗ್ಬೇಕಾದ್ರೆ ವಿನಾಯಕ್ ಹಾಕಿರೋ ಟ್ರಾಪಿಗೆ ಸಿಕ್ಕಿ ಹಸ್ತರ್ ಕೂಡ ಸತ್ತು ಹೋಗ್ತಾನೆ. ಹಾಗೆ ಎಲ್ಲಾ ಹಸ್ತರ್ ಕೂಡ ಸತ್ತು ಹೋದ್ಮೇಲೆ ಆ ಚಿಕ್ಕ ಹುಡುಗ ಮೇಲೆ ಬರ್ತಾನೆ. ಹಾಗೆ ಮೇಲೆ ಬಂದು ನೋಡಿದಾಗ ವಿನಾಯಕ್ ಹಸ್ತರ್ನ ಶಾಪಕ್ಕೆ ಒಳಗಾಗಿ ಈ ತರ ಆಗಿರ್ತಾನೆ. ವಿನಾಯಕ್ ಹೇಗೋ ಸ್ವಲ್ಪ ಕಾಯಿನ್ಸ್ ಅನ್ನು ತಗೊಂಡಿರ್ತಾನೆ. ಅದನ್ನು ಮಗನಿಗೆ ಕೊಡ್ತಾನೆ. ಅದನ್ನು ಅವನು ತಗೊಳ್ಳೋದಿಲ್ಲ, ಯಾಕಂದ್ರೆ ಅಪ್ಪನ ಈ ಸ್ಥಿತಿ ನೋಡಿ ಇವನಿಗೆ ಭಯ ಆಗುತ್ತೆ. ಮತ್ತೆ ಹೇಳ್ತಾನೆ, ಅಪ್ಪ ಮಲಗಿ, ಇಲ್ಲ ಅಂದ್ರೆ ಹಸ್ತರ್ ಬರ್ತಾನೆ ಅಂತ ಹೇಳಿ ಅಪ್ಪನನ್ನು ಮಲಗಿಸ್ತಾನೆ. ಮತ್ತೆ ಬೆಂಕಿಯಿಂದ ಅವನನ್ನು ಸುಟ್ಟು ಹಾಕ್ತಾನೆ. ಮತ್ತೆ ಇವನು ಜೋರಾಗಿ ಅಳೋದನ್ನ ತೋರಿಸ್ತಾರೆ. ಮತ್ತೆ ಇವನು ಈ ಅರಮನೆಯನ್ನು ಬಿಟ್ಟು ಹೋಗೋದನ್ನ ತೋರಿಸ್ತಾರೆ. ಇಲ್ಲಿಗೆ ತುಂಬಾ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಈ ಮೂವಿ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.